ಹಾಯ್ ಫ್ರೆಂಡ್ಸ್, ನಾನಿವತ್ತು ಬೆಳ್ಳುಳ್ಳಿ ರೈಸ್ ಮಾಡ್ತಾಯಿದ್ದೀನಿ. ಇದು ನಮಗೆ ಮನೆಯಲ್ಲಿ ಏನು ತರಕಾರಿ ಇಲ್ಲ ಮತ್ತು ನಮಗೆ ಸಾಕಾಗೈತಿ, ಏನೂ ಮಾಡೋಕ್ಕಾಗಲ್ಲ, ಬಾಯಿಗೆ ರುಚಿ ಕೊಡೋಂಥದ್ದು ಏನಾದರೂ ಮಾಡ್ಕೋಬೇಕು ಅಂತಂದರೆ ಇದನ್ನು ಮಾಡಿದರೆ ಭಾಳ ಬಾಯಿಗೆ ರುಚಿ ಕೊಡುತ್ತೆ. ಬನ್ನಿ ಫ್ರೆಂಡ್ಸ್, ಇದಕ್ಕೆ ನಾವು ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ, ಉಪ್ಪು ರುಚಿಗೆ ತಕ್ಕಷ್ಟು, ಒಣ ಖಾರ ರುಚಿಗೆ ತಕ್ಕಷ್ಟು, ಕರಿಬೇವು, ಕೊತ್ತಂಬರಿ, ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ರೈಸು, ಕುಕ್ಕುಡ್ ರೈಸ್ ಮಾಡಿರೋ ಅನ್ನ ಮತ್ತು ಅರಶಿನ ಪುಡಿ. ನಾವು ಬಾಳಿಗೆ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಶೇಂಗಾ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಶೇಂಗಾ ಹಾಕಿ ಸಾಸಿವೆ, ಜೀರಿಗೆ ಹಾಕಿ ಆಮೇಲೆ ಶೇಂಗಾ ಎಲ್ಲ ಪೂರ್ತಿ ಕರೆದ್ಮೇಲೆ ಸಾಸಿವೆ ಜೀರಿಗೆ ಶೇಂಗಾ ಪೂರ್ತಿ ಕರೆದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವು, ಒಣ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ, ಅರಶಿನ ಪುಡಿ ಹಾಕಿ ಬೇಗ ಸ್ಟೋವ್ ಮಾಡಬೇಕು, ಇಲ್ಲಾಂದರೆ ಎಲ್ಲ ಹೊತ್ತು ಬಿಡುತ್ತೆ ಅದು. ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸಾಂಬಾರು ಪೌಡರ್ ಆಪ್ಷನಲ್. ನಿಮ್ಗೆ ಬೇಕಾದರೆ ಟೇಸ್ಟ್ ಬೇರೆ ಥರ ಬೇಕಂದರೆ ಹಾಕ್ಕೋಬೋದು, ಹಾಕಿಲ್ಲ ಅಂದರೆ ಕೂಡ ಇದು ಟೇಸ್ಟ್ ಭಾಳ ಚೆನ್ನಾಗಿದೆ. ಇವಾಗ ರೈಸ್ ಹಾಕಿ ನೀಟಾಗಿ ಎಲ್ಲ ಕಲಿಸಿ. ಇದು ಹಿಂದಿನ ದಿನ ಉಳಿದಿರೋ ರೈಸಿಗೆ ಮಾಡಿದ್ರು ಭಾಳ ಟೇಸ್ಟ್ ಇರುತ್ತೆ. ಒಂದು ಸೊಪ್ಪು ಇವಾಗ ರೆಡಿ ಆಯಿತು ನೋಡಿ. ಪಟಾಪಟ್ 10 ನಿಮಿಷದಲ್ಲಾಗಿ ಬೆಳ್ಳುಳ್ಳಿ ರೈಸ್, ಟೇಸ್ಟಿ ರೈಸ್